ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ಈಗ ಹೊಳೆನರಸೀಪುರದಲ್ಲಿ 10:15 ಗಂಟೆವರೆಗೆ 10 ಗಂಟೆಗೆ ಬಿಟ್ಟು 10:15ಗೆ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಫಸ್ಟು ನಮ್ಮ ತಂದೆ ವಾಸ ಇದ್ದಿದ್ದು ಅಲ್ಲಿ. ಅವತ್ತು 10 ರೂಪಾಯಿ ಮನೆ ಬಾಡಿಗೆನ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಇದ್ದರು. ಆಗ ಅದಕ್ಕೋಸ್ಕರ ಅಲ್ಲಿ ಹೋಗಿ ಅಲ್ಲಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಹತ್ರ ಸ್ವಾಮಿದು ಒಂದು ತೀರ್ಥ ಹಾಕಿಸಿ ಅಲ್ಲಿಂದ ನಮ್ಮ ತಾಯಿ ನಮ್ಮ ತಂದೆ ಅಲ್ಲಿ ಇದ್ದರು ಲಕ್ಷ್ಮೀ ನರಸಿಂಹದ ದೇವಸ್ಥಾನ ಪಕ್ಕದಲ್ಲಿ. ಅಲ್ಲಿಂದ ಸೀದಾ ಇದಕ್ಕೆ ಬರ್ತಾರೆ, ರಘುಪತಿ ದೇವಸ್ಥಾನ ಹತ್ರ ಬಂದು ಮತ್ತು ನಮ್ಮ ತಾಯಿ ಜಮೀನು ಅವರು 62ರಲ್ಲಿ ನಮ್ಮ ತಾಯಿ ಜಮೀನು ಅವ್ರ ಹೆಸರಲ್ಲಿ ತಗೊಂಡಿದ್ರು. ನಮ್ಮ ತಾಯಿ ಇದನ್ನು ಇದಿಟ್ಟು 62ರಲ್ಲಿ ಅಡ ಇಟ್ಬಿಟ್ಟು ತಗೊಂಡಿದ್ರು. ಹೊಡಲಿಪ್ಪೋದ್ರ ಸುಮಾರು ಆವತ್ತಿನ ಕಾಲದಲ್ಲಿ 1,500 ರೂಪಾಯಿಗೆ ತಗೊಂಡಿದ್ರು. ಅಷ್ಟು ಹಾಗೆಲ್ಲ ಕೇಳೋದಿಲ್ಲ. 1,500 ಎಷ್ಟಕ್ಕೆ ತಗೊಂಡು ನಮ್ಮ ತಾಯಿ ನಿಂಗೆ ಅಲ್ಲಿಗೆ ಅವ್ರು ಹೋಗಲೇಬೇಕು ಅಂತೇಳಿ ನಮ್ಮ ತಾಯಿ ಹಾಕ್ಬೇಕು. ಅಲ್ಲೇ ನಮ್ಮ ತಾಯಿ ಗದ್ದೆ ನಾಟಿ ಮಾಡೋದು ಮತ್ತು ಅಲ್ಲೇ ನಮ್ಮ ತಂದೆ 80ನೇ ಇಸ್ವಿಲಿ ಅಲ್ಲಿದ್ದರು. ಅಲ್ಲೇ ವಾಸ ಇದ್ದರು ನಮ್ಮ ತಂದೆ ಮನೆಯಲ್ಲಿ ಪಡಲಿಪ್ಪೋದು. ಚೀಫ್ ಮಿನಿಸ್ಟರ್ ಇದ್ದಲ್ಲೂ ಇದ್ದರು, ಇದ್ದಿದ್ದಲ್ಲೂ ಇದ್ದರು. ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹಸ್ವಾಮಿಯಿಂದ ಹೊರಟು ಅಲ್ಲಿಂದ ಇದಕ್ಕೆ ರಘುಪತಿ ದೇವಸ್ಥಾನ ಮುಖೇನ ನಾಗ್ಲಾ ಹುಚ್ಚನಕೊಪ್ಪಲು ಕ್ರಾಸು, ನಾಗ್ಲಾಪುರ ಮತ್ತು ಸಂಕ್ರಹಳ್ಳಿ, ಕಳ್ಳಿಕೊಪ್ಪಲು, ಕಟ್ಟಹಳ್ಳಿ ಬಾರೆ ಮೇಲೆ, ಮಾರ್ಗೋಡ್ನಹಳ್ಳಿ, ಪೊಡಲಿಪ್ಪು ಮೇಲೆ, ಹನುಮನಹಳ್ಳಿ, ಬಸವನಾಯಕನಹಳ್ಳಿ, ಅಂಗನಹಳ್ಳಿ, ಹಳೆಕೋಟೆ ಬಂದು ಇಲ್ಲಿಗೆ ಬರ್ತೀವಿ. ಅವತ್ತು ಸರ್ ಅವ್ರಿಗೆ ಎಲ್ಲಿಂದ ಬಂದರು ಅವ್ರಿಗೆ ಎಲ್ಲರಿಗೂ ಊಟ ತಿಂಡಿ 62ರಲ್ಲೇ ಮಕ್ಳುಗಳಿಗೆ ಸಾಯಂಕಾಲ ಊಟ ಹಾಕೋರು. ಕೆಲವು ಹಳ್ಳಿಯಿಂದ ಬರೋವು ಮಕ್ಳುಗಳಿಗೆ ರಾತ್ರಿ ಓದೋ ಮಕ್ಕಳಿಗೆಲ್ಲ ಮನೆಯಲ್ಲಿ ಬಂದು ಊಟ ಮಾಡೋಗೋರು. ಮತ್ತು ಆ ಥರ ನಮ್ಮ ತಾಯಿ ಬಂದವ್ರಿಗೆ ಊಟ ಇದು ಅವ್ರ ಕೈಲಾದ ಇದ್ದರೆ ದುಡ್ಡು ಕೆಲವು ಹೆಣ್ಮಕ್ಳು ಅವ್ರ ಬಗ್ಗೆ ಕೆಟ್ಟ ಅಭಿಮಾನನ ಇಟ್ಕೊಳ್ದೇ ಅವ್ರ ಮೇಲೆ ಆಸೆ ಇಟ್ಟಿದ್ದಾರೆ. ಸರ್, ಈಗ ನೀವು ಯಾವ ಊರು ಸರ್ ನಿಮ್ದು? ನಾವು ಆಲೂರು ತಾಲೂಕು ಹುಣಸೋಳ್ಳಿ. ಇಲ್ಲಿ ಇನ್ನು ಯಾರಿದ್ದೀರಿ ಸರ್? ಜಮೀನು ಕೊಟ್ಟುವಂಥವ್ರು ಯಾರು? ಜಮೀನು ಕೊಟ್ಟಿರೋವಂಥವ್ರು ಯಾರಿದ್ದೀರಿ ಸರ್ ಇಲ್ಲಿ? ಹಾಂ, ಇಲ್ಲಿ ಅವ್ರದ್ದು ಎಷ್ಟು ಜಾಗ ಇತ್ತು ಮುಂಚೆ? ರೇವಣ್ಣ ಅವ್ರದ್ದು ಇಲ್ಲಿ ತೆಂಗಿನ ಗಿಡ ಹಾಕಿದ್ರು, ನೆನ್ನೆ ಎಲ್ಲ ತೆಂಗಿನ ಗಿಡ ತೆಗಿತಾ ಇದ್ರು. ಎಷ್ಟು ಜಾಗ ಇತ್ತು ಅವ್ರದ್ದು? ಇಲ್ಲ ಸರ್, ಪಕ್ಕದಲ್ಲಿ ಯಾವುದೋ ಪಿಕ್ಚರ್ ಆಸ್ತಿ ಇದೆ. ಆದರೆ ಇಲ್ಲಿ ಜನಗಳನ್ನ ಸೇರ್ಸೋಕ್ಕೂ ಸಹ ಒಂದು ಯಾವುದೋ ಒಂದು ಜಾಗದಲ್ಲಿ ನಿಂತ್ಕೊಂಡ್ರೆ ಯಾರು ನೋಡ್ತಾರೆ ಸರ್? 10 ಜನ ಬಂದು ನಿಂತ್ಕೊಳ್ಳೋ ಜಾಗಕ್ಕಿಂತ ಯಾವುದೋ ಒಂದು ಮೂಲಲ್ಲಿ ಒಂದು ಜನ ಇದನ್ನು ಬೆಳೆಸಬೇಕು. ನಮ್ಮ ಹಳೆಕೋಟೆ ಹೋಬಳಿನಲ್ಲಿ ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ, ಈ ಜಾಗನ ಚೆನ್ನಾಗಿ ಮಾಡಬೇಕು, ನನ್ನ ಹೆಸರಿಂದ ಉಳಿಬೇಕು ಅನ್ನೋ ಆಸೆಯಿಂದ ರೇವಣ್ಣ ಸಾಹೇಬರು ದೊಡ್ಡ ಮನಸ್ಸು ಮಾಡಿ ನನಗಿದೇ ನಮ್ಮ ತಂದೆ ತಾಯಿನ ಅಂತ್ಯಕ್ರಿಯೆ ನೆರವೇರಿಸಿದರೆ ನಮ್ಮ ಜನಗಳು ಸಹ ನಮ್ಮಲ್ಲೇ ಆಸೆ ಇರುತ್ತೆ. ಡೆಲ್ಲಿಲಾದರೆ ಇದು ಯಾರೂ ಸಹ ಹೋಗೋಕ್ಕಾಗಲ್ಲ, ಇದೇ ಜಾಗದಲ್ಲಿ ಮಾಡಿದರೆ ನಮ್ಮ ರೈತರಾಗಲಿ ಮತ್ತು ಬಂದು ನೋಡೋಕ್ಕೆ ಇದು ಪ್ರವಾಸಿ ಒಂದು ತಾಣ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸರ್. ಯಾವ ರೀತಿ ಏನು ಮ್ಯೂಸಿಯಂ ಮಾಡ್ತಾರಂತ? ಮ್ಯೂಸಿಯಂ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಮ್ಯೂಸಿಯಂ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಾಕ್ಟರ್ ಕೃಷ್ಣರವರು. ಅದನ್ನು ಬೆಳೆಸಬೇಕು, ಇದು ಯಾತ್ರಾ ಸ್ಥಳವಾಗಬೇಕು. 4 ಜನಗಳು ಬಂದು ಹೊರಗಡೆಯಿಂದ ಬಂದು ಕಾಲ ಕಳೆದು ದೇವಸ್ಥಾನಕ್ಕೆ ಹೋಗ್ತಾರೆ, ಈ ಬೆಟ್ಟ ದೇವಸ್ಥಾನಕ್ಕೆ ಹೋಗ್ತಾರೆ. ಅದರಿಂದ ಇಲ್ಲಿ ರೋಡಿನ ಅವಶ್ಯಕತೆ ಎಲ್ಲ ಇದೆ. ಯಾರೂ ಸಹ ಈ ಬೆಟ್ಟಕ್ಕೆ ಹತ್ತಕ್ಕೆ ಕಷ್ಟ ಆಗ್ತಿತ್ತು. ಆ ಜಾಗನ ದೇವೇಗೌಡರು ಮನಸ್ಸು ಮಾಡಿ, ರೇವಣ್ಣ ಸಾಹೇಬರು ಮನಸ್ಸು ಮಾಡಿ ಈ ಬೆಟ್ಟಕ್ಕೆ ದೂರ ಮಾಡಿದ ದಣಿನೇ ಅವರು. ಇನ್ಯಾರು ಆ ಕೆಲಸ ಮಾಡೋಕ್ಕಾಗಿರಲ್ಲ. ಕುಮಾರಣ್ಣರು ಶಕ್ತಿ ಮೀರಿ ಮಾಡಿದ್ರಣ, ಶಕ್ತಿ ಮೀರಿ. ಅದು ಕರ್ನಾಟಕದ ಇನ್ಯಾರೂ ಸಹ ಈ ಕೆಲಸ ಮಾಡೋಕ್ಕಾಗಲ್ಲ. ದೇವೇಗೌಡರ ಬಗ್ಗೆ ಭಾರಿ ಅಭಿಮಾನ ಇಟ್ಕೊಂಡಿದ್ದೀವಿ. ಅದನ್ನು ಅವ್ರು ಇನ್ನೂ ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳುವಂತಹ ಮಾತು. ಯಾಕಂದರೆ ಸ್ವಯಂ ಪ್ರೇರಿತವಾಗಿ ನಾವು ಚೆನ್ನಮ್ಮರವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಜಮೀನನ್ನು ಕೂಡ ಕೊಟ್ಟಿದ್ದೀವಿ ಅನ್ನುವ ಮಾತನ್ನು ಇಲ್ಲಿನ ಅಂದರೆ ಹರದನಹಳ್ಳಿಯ ಪಕ್ಕದ ಗ್ರಾಮಸ್ಥರಾದಂತಹ ಕ್ಯಾತನಹಳ್ಳಿಯ ರೈತರು TV5ಗೆ ಹೇಳಿರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹರದನಹಳ್ಳಿ.